ಇನ್ನು ಜಾತಿ ಜನಗಣತಿ ದಂಗಲ್ ತಾತ್ಕಾಲಿಕ ವಿರಾಮ ಬಿದ್ದಿದ್ರೂ ಕೂಡ ಕಂಪ್ಲೀಟ್ ಆಗಿ ನಿಂತು ಹೋಗಿದೆ ಅಂತ ಹೇಳಕ್ಕಾಗಲ್ಲ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಜಾತಿ ಗಣತಿ ದಂಗಲ್. ಜಾತಿ ಗಣತಿ ವರದಿಗೆ ಒಕ್ಕಲಿಗ ಸಮುದಾಯದಿಂದ ಭಾರಿ ವಿರೋಧ ಬಂದಿದೆ. ನಿಮಗೆಲ್ಲ ಗೊತ್ತೇ ಇದೆ, ಭಾರಿ ವಿರೋಧ ವ್ಯಕ್ತವಾಗಿರೋದು. ಒಕ್ಕಲಿಗ ಸ್ವಾಮೀಜಿಗಳ ನೇತೃತ್ವದಲ್ಲಿ ಜನಪ್ರತಿನಿಧಿಗಳ ಸಭೆ ಅಂತೆ. ಒಕ್ಕಲಿಗ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಿರ್ಮಲಾನಂದ ಶ್ರೀಗಳಾಗಿರಬಹುದು ಅಥವಾ ಆ ಸಮುದಾಯದ ಬೇರೆ ಯಾವುದೇ ಸ್ವಾಮೀಜಿಗಳಾಗಿರ್ಬೋದು, ಜನಪ್ರತಿನಿಧಿಗಳ ಜೊತೆ ಸಭೆ ಮಾಡ್ತಾರೆ. ಆಮೇಲೆ ಪಕ್ಷಾತೀತವಾಗಿ ಭಾಗಿಯಾಗಲಿದ್ದಾರೆ ಮೂರೂ ಪಕ್ಷದ ನಾಯಕರು. ಅದು ಕಾಂಗ್ರೆಸ್, BJP, JDS ಮೂರೂ ಪಕ್ಷದ ಒಕ್ಕಲಿಗ ನಾಯಕರು ಸಭೆಯಲ್ಲಿ ಭಾಗಿಯಾಗ್ತಾರೆ. ಹಾಗಾದರೆ ಸಭೆಯಲ್ಲಿ ನಿರ್ಧಾರವೇ ಅಂತಿಮ ಆಗುತ್ತಾ? ಏನು ಮಾಡಬೇಕು ಅಂತ ಸಭೆಯಲ್ಲಿ ಸಮುದಾಯದ ಮುಂದಿನ ನಡೆ ಏನಾಗಿರಬೇಕು, ಸರ್ಕಾರದಲ್ಲಿರುವ ನಾಯಕರು ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು, ವೈಜ್ಞಾನಿಕವಾಗಿ ಹೇಗೆ ಒತ್ತಡ ಹಾಕಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ನಿರ್ಮಲಾನಂದ ಶ್ರೀಗಳು, ನಂಜಾವಧೂತ ಶ್ರೀಗಳು ಇವರೆಲ್ಲರೂ ಕೂಡ ಸಭೆಯಲ್ಲಿ ಪಾಲ್ಗೊಳ್ತಾರೆ ಅಂತ ನಿರೀಕ್ಷೆ ಇದೆ. ಜೊತೆಗೆ ಕಾಂಗ್ರೆಸ್, BJP, JDSನ ಒಕ್ಕಲಿಗ ಜನಪ್ರತಿನಿಧಿಗಳು, ಅವರು MLA ಆಗ್ಬೋದು, MLC ಆಗ್ಬೋದು, ಅವರೆಲ್ಲರೂ ಕೂಡ ಭಾಗಿಯಾಗಿ ಮುಂದಿನ ನಡೆ ಏನು. ಹಾಗಾದರೆ ಈ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಭಾಗಿಯಾಗ್ತಾರಾ? ಅವ್ರ ಜೊತೆ ವೇದಿಕೆಯನ್ನು DK ಶಿವಕುಮಾರ್ ಹಂಚ್ಕೋತಾರಾ? ಯಾಕೆಂದರೆ ಈ ಕಳೆದ ವಾರದಲ್ಲಂತೂ ಇಬ್ಬರ ನಡುವೆ ಟಾಕ್ ವಾರ್ ಬಹಳ ಜೋರಾಗಿತ್ತು. ಏಕವಚನದಲ್ಲೆಲ್ಲ ಒಬ್ಬರನ್ನೊಬ್ಬರು ನಿಂದಿಸ್ಕೊಂಡಿದ್ರು. ಹಾಗಾಗಿ ಭಾಗಿಯಾಗ್ತಾರಾ? ಕುಮಾರಸ್ವಾಮಿ ಅವರು ಭಾಗಿಯಾದರೆ ಅವ್ರ ಜೊತೆ ಚಲುವರಾಯಸ್ವಾಮಿ ಭಾಗಿಯಾಗ್ತಾರಾ? ಹೀಗೆ ಅನೇಕ ಪ್ರಶ್ನೆಗಳಿದೆ. ಬಟ್ ಸಮುದಾಯದ ವಿಚಾರ ಅಂತ ಬಂದಾಗ ಪಕ್ಷಕ್ಕಿಂತಲೂ ಸಮುದಾಯ ಮುಖ್ಯ ಅಂತಕ್ಕಂಥ ತೀರ್ಮಾನನೇ ಬಹುತೇಕ ಜನಪ್ರತಿನಿಧಿಗಳಿಗೆ ಇರುತ್ತೆ. ಹಾಗಾಗಿ ಅವರು ಭಾಗಿಯಾಗ್ಬೋದು. ಒಂದು ಮೆಸೇಜ್ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಕೊಡುವಂತಹ ನಿರ್ಧಾರವನ್ನು ಮಾಡಬಹುದು ಅಂತ ಸದ್ಯದ ಮಾಹಿತಿ. ಬಟ್ ಅವ್ರು ಯಾವಾಗ ಸಭೆ ಸೇರ್ತಾರೆ, ಯಾರ್ಯಾರು ಹಾಜರಾಗ್ತಾರೆ ಅಂತಕ್ಕಂಥದ್ದು ಅದು ನೋಡೋಣ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ.